ಎಕ್ಸ್ಕ್ಯೂಸ್ ಮೀ, ಗುರುಜಿಯವ್ರನ್ನ ನೋಡಬೇಕಿತ್ತು. ನೀವು? ವಸುಂಧರಾ ಅಂತ, ರಾಜಸ್ಥಾನ್ ಸೆ ಆಯಿ ಹೋ. ಈಗಲೇ ನೋಡಬೇಕು. ಸಾರಿ ಅಮ್ಮ, ಗುರುಗಳು ಪುನರ್ಜನ್ಮದ ರಿಸರ್ಚ್ ಕೆಲಸದ ಮೇಲೆ ಕೋಲ್ಕತ್ತಾಗೆ ಹೋಗಿದ್ದಾರೆ. ಹೌದಾ? ಬರೋದು ಗೊತ್ತಿಲ್ಲ. 2 ದಿನ ಬಿಟ್ಕೊಂಡು ಬಂದ್ರು ನಿಮಗೆ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು 4 ತಿಂಗಳಾದ್ಮೇಲೆ. 4 months. हे भगवान, जरा जल्दी दीजिए ना. ಆಗೋದಿಲ್ಲಮ್ಮ. ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂತ ಬೇರೆ ಬೇರೆ ದೇಶಗಳಿಂದ ತುಂಬ ಜನಗಳು ಬರ್ತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ 4 ತಿಂಗಳಿಂದ ಮುಂಚಿತವಾಗಿ ಗುರೂಜಿಯವ್ರನ್ನ ಭೇಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಅಯ್ಯೋ ದೇವ್ರೆ, ಈ ಕೇಸ ಪರೀಕ್ಷಾ ಹೇ. ಯಾರಿಂದ ನಂಗೆ ದಾರಿ ಸಿಗುತ್ತೆ ಅಂತ ಅನ್ಕೊಂಡು ಬಂದೋ, ಅವರೇ ಸಿಕ್ಕಿಲ್ಲ ಅಂದರೆ ನನಗೆ ಆದಿತ್ಯನೂ ಸಿಗೋದಿಲ್ವಾ? ಏನ್ ಸರ್, ಈ ಕಾಲದಲ್ಲಿ 4 ಮಕ್ಕಳ ನಿಮ್ಗೆ? ಏನ್ ಮಾಡೋದಪ್ಪ, ಮೊದ್ಲು ನಾವೇ ಮಾಡ್ಕೊಂಡ್ವಿ, ಅವಳಿ ಜವಳಿ ಆದ್ವು. ಆಮೇಲೆ ಅದಾಗಿ ಆಗೋಯ್ತು, ಮತ್ತೆ ಅವಳಿ ಜವಳಿ ಆದ್ವು. ಓ ಬಿಡಿ ಸರ್, ನಿಮ್ ಬಗ್ಗೆ ಮಾತಾಡಂಗೆ ಇಲ್ಲ. ಈ ಬಗ್ಗೆ ಯಾರಿಗೆ ಗೊತ್ತಿದೆ ಆದಿತ್ಯ? ಎಲ್ಲಿದ್ಯಾ ನೀನು? ಈಗಂತೂ ಬೆಂಗಳೂರಲ್ಲಿ ಬರೀ ಇಂಥವೆ ವಿದ್ಯೆ, ಉದ್ಯೋಗ, ಪ್ರೇಮ ವಿಚಾರ, ಸತಿಪತಿ ಕಲಹ, ದಾಂಪತ್ಯ, ಇಂಥ ಘೋರ ನಿಗೂಢ ಸಮಸ್ಯೆಗಳಿಗೆ ಭೇಟಿ ಕೊಡಿ ಪಂಡಿತ್ ಶ್ರೀ 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 ಅದೆಂತದ ಸ್ವಾಮಿ. ಪ್ಲೀಸ್ ಬೇಗ ಅಪಾಯಿಂಟ್ಮೆಂಟ್ ಕೊಡಿಸಿ. ಆದಷ್ಟು ಬೇಗ ಮೀಟ್ ಮಾಡು ಅಂತ ಪರದೇಶಿ ಬಾಬಾ ಹೇಳಿ ಕಳಿಸಿದ್ದಾರೆ. ಓ, ಪರದೇಶಿ ಬಾಬಾನಾ? ಸರಿ ಅಮ್ಮ, 2 ದಿನ ಬಿಟ್ಟು ಬನ್ನಿ, ನೋಡೋಣ. ಸುಮ್ಕಿರಪ್ಪ, ಈ ಗುರುಗಳ ಬಗ್ಗೆ ಹಂಗೆಲ್ಲ ಗುರುವಾಗಿ ಮಾತಾಡಬೇಡ ನೀನು. ಮಹಾತ್ಮರು ಇವರು. ನಮ್ ಗಿರಿನಗರ ಏರಿಯಾದಲ್ಲೂ ಒಬ್ರು ಮಹಾತ್ಮರು ಇದಾರ್ ಗುರುವೆ, ಬನಶಂಕರಿ ಅಜ್ಜಯ್ಯ ಅಂತ. ಹಿಂದಿನ ಕತೆ, ಮುಂದಿನ ಕತೆ, ಹಳೆ ಜನ್ಮ, ಬರೋ ಜನ್ಮ, ದೆವ್ವ, ಮಾಟ, ಮಂತ್ರ ಇದೆಲ್ಲದರಲ್ಲೂ ಎತ್ತಿದ ಕೈ. ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ದುಡ್ಡು ಮುಟ್ಟಲ್ಲ ಅನ್ನೋದೊಂದೇ ಖುಷಿ. ಓ, ನಮ್ ಜಯಮ್ನವರು, ಒಂದು ನಿಮಿಷ ಅಣ್ಣ. ಹೇಳಿ ಜಯಮ್ನವ್ರೆ. ಏನೋ ಕೊತ್ತಂಬರಿ ಕರ್ಬೇವು ತರ್ಬೇಕಾ? ಬಲ್ ನಿನ್ಗೆ ಯಾವಾಗ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಹೂವಿರದೆ ಬಂದ ಗಂಧ, ಗುರುತಿರದೆ ಸೆಳೆಯೋ ಬಂಧ, ಅದು ಯಾರು ಯಾಕೆ ಏನು? ಅವಳ್ಯಾಕೆ ಕಾಡಿರುವಳೋ, ಕಡಲಾಚೆ ಕಾದಿರುವಳೋ, ಉರಿ ಬೆಂಕಿ ದಹಿಸುವಂತೆ, ಬಿರುಗಾಳಿ ಮೋಹಿಸಿದಂತೆ, ಪ್ರೀತಿಯ ಪ್ರಳಯದಿ ನನ್ನ ಸೇರುವ. ನೋಡಪ್ಪಯ್ಯ, ಸತ್ತವನ ಹೆಸರಿಗೆ ಆಸ್ತಿ ಬರ್ದು 25 ವರ್ಷ ಟೈಮ್ ಬೇರೆ ಫಿಕ್ಸ್ ಮಾಡಿದ್ಯಾ. ಅದನ್ನೂ ಸಹಿಸ್ಕೊಂಡು 25 ವರ್ಷ ಹೇಳಿ ತರ ಬದುಕಿದ್ದೀನಿ. ಇನ್ನು 6 ತಿಂಗಳಲ್ಲಿ ಅವನು ಬರ್ಲಿಲ್ಲ ಅಂದ್ರೆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗ್ಬೇಕು ಅಂತ ಬರ್ದಿದ್ಯಲ್ಲ, ಯಾಕೆ? ಸತ್ತು ಮಗ ಬಂದಿಲ್ಲ ಅಂದ್ರೆ ಇರೋ ಮಗನ್ಗಾದ್ರೂ ಆಸ್ತಿ ಕೊಡ್ಬೇಕು ತಾನೆ? ನಾನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನಲ್ವಾ, ನಿನ್ನ ಆಸ್ತಿಲಿ ನನಗೂ ಪಾಲ್ ಬೇಕಲ್ವಾ? ಎಲ್ಲಾರ ಮುಂದೆ ನಾನು ತಲೆ ಎತ್ಕೊಂಡು ಓಡಾಡೋದು ನಿನ್ಗಿಷ್ಟ ಇಲ್ವಾ? ಇಡೀ ಆಸ್ತಿ ನನ್ನ ಹಿರಿಯ ಮಗನಾದ ಮಹೇಂದ್ರ ವರ್ಮನಿಗೆ ಸೇರತಕ್ಕದ್ದು ಅಂತ ಒಂದೇ ಒಂದು ಲೈನ್ ಬರ್ಕೊಡು. ತಲೆ ಹೊಡೆದು ಬದುಕೋನ್ಗೆ ತಲೆ ಎತ್ಕೊಂಡು ತಿರುಗೋ ಯೋಗ್ಯತೆ ಇಲ್ಲ. ಒಳ್ಳೆ ಮಾತಲ್ಲಿ ಕೇಳ್ಕೊಂಡ್ರೆ ನಿನ್ ಕಂತ್ರಿ ಬುದ್ಧಿ ಬಿಡಲ್ಲ ಅಲ್ವಾ? ಆಯ್ತು, ನೋಡೇ ಬಿಡ್ತೀನಿ. ಈ ತಿರುಬೋಕಿ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಕಾಯ್ತಿದೀಯ ಅಲ್ವಾ? ಅವನು ಬಂದ್ರೆ ಅವನ್ನ ಮತ್ತೆ ಸಾಯಿಸಿ ಅವನು ಸಮಾಧಿ ಮೇಲೆ ನನ್ನ ಹೊಸ ಅರಮನೆ ಕಟ್ತೀನಿ. ನನ್ನ ಆಸ್ತಿನ ಉಳಿಸ್ಕೋತೀನಿ.
ಇವ್ರಿಗೆಲ್ಲ ಸರಿಯಾದ ಬುದ್ಧಿ ಹೇಳೋದಿಕ್ಕೆ ನನ್ ಕಂದ ಯಾವಾಗ ಬರ್ತಾನೆ ಮಗ? ನನ್ ಕಂದ ಯಾವಾಗ ಬರ್ತಾನೆ? ಹಾ ಹಾ ಸ್ವಲ್ಪ ಬೆಂದಿದೆ. ಅರೆ ಬೆಂದ ಮಾಡಕ್ಕೆ ಏನಾದರೂ ಪರಿಹಾರ ಹೇಳಿ ಅಜ್ಜಯ್ಯ. ಎಲ್ಲೂ ದುಡ್ಡೇ ಸಿಗ್ತಾ ಇಲ್ಲ. ಲಾಟ್ರಿನೋ ನಿಧಿನೋ ಅಂತ ಕುಬೇರನ್ ಜಪ ಮಾಡಿದ್ದು ಪ್ರಯೋಜನ ಆಗಲಿಲ್ಲ. ನನ್ನ ಮಗಳ ಮದುವೆ ಕ್ಯಾನ್ಸರ್ ಆಗೋಯ್ತು. ನನ್ನ ಮಗ ದುಬೈಗೆ ಹೊರಟಿದ್ದವನು, ಅದು ಕ್ಯಾನ್ಸರ್ ಆಗೋಯ್ತು. ಅಮ್ಮ ಕ್ಯಾನ್ಸಲ್ ಅಮ್ಮ. ಅದಾಗೋಯ್ತು. ಈಗ ಯಾರ ಮುಂದೆನೂ ನಮಗೆ ಬೆಲೆನೇ ಇಲ್ದಂಗೆ ಆಗ್ತಿದೆ. ನಮ್ಮ ಪ್ರೆಸ್ಟೀಜ್ ಕಡಿಮೆ ಆಗ್ತಿದೆ. ದುಡ್ಡು ಬಂದ್ರೆ ಸಾಕ ಜಯಮ್ಮ ನಿನಗೆ? ಹೋ, ದುಡ್ಡೊಂದಿದ್ರೆ ಸಾಕು, ಅಮೆರಿಕಾನೇ ಆಳ್ಬಿಡ್ತೀನಿ. ಅದಕ್ಕೆ ದೇವರು ನಿಂಗೆ ದುಡ್ಡು ಕೊಟ್ಟಿಲ್ಲ. ನೀನು ಜಯ, ಹಿಂದಿನ ಕಾಲದಲ್ಲಿ ಈ ಋಷಿ ಮುನಿಗಳು ಮಂತ್ರ ಹೇಳಿ ಬಂಗಾರದ ಮಳೆನೇ ಸುರಿಸ್ತಿದ್ರಂತಲ್ಲ, ಆ ಥರದ ಮಂತ್ರ ನಿಮಗೂ ಗೊತ್ತಿದ್ರೆ ಹೇಳಿ. ಒಂದು 2 kg ಚಿನ್ನ, ಇಲ್ಲ ಒಂದು 12 kg ಬೇಡ ಬೇಡ ಬೇಡ, ನನ್ನ ತೂಕದಷ್ಟು ಚಿನ್ನದ ಮಳೆ ಸುರಿಸಿದ್ರು ಸಾಕು, ಆಯ್ಕೊಂಡು ಹೋಗ್ಬಿಡ್ತೀನಿ. ಇಷ್ಟು ಸಿಕ್ಕರೆ ಅಷ್ಟು, ಅಷ್ಟು ಸಿಕ್ಕರೆ ಮತ್ತಷ್ಟು. ಅಯ್ಯೋ ಮೈಕೆ, ಅದಕ್ಕೆ ಅವನು ನಿಮ್ಮಂಥವ್ರಿಗೆ ಹಾಸ್ಕೊಂಡು ಹೊತ್ಕೊಳ್ಳೋದಕ್ಕೂ ದರಿದ್ರನೇ ಕೊಟ್ಟಿರೋದು. ತಪ್ಪಾಯ್ತು ಅಜ್ಜಯ್ಯ, ಏನೋ ಮಕ್ಕಳು ಕಷ್ಟಪಡ್ತಾರಲ್ಲ ಅಂತ ಕೇಳ್ಬಿಟ್ಟೆ. ಬೇರೆ ಏನಾದರೂ ಉಪಾಯ ಇದ್ರೆ ಹೇಳಿ ಅಜ್ಜಯ್ಯ. ದಟ್ಟ ದರಿದ್ರನೇ ಕಾಣ್ತಿದೆಯಲ್ಲೇ ತಾಯಿ. ಅಷ್ಟ ಕಷ್ಟ, ನಷ್ಟ, ಅವಮಾನ, ಕಣ್ಣೀರು ಬರೀ ಇದೇ ತುಂಬಿಕೊಂಡಿದೆಯಲ್ಲ ಮಗಳೇ. ಅಯ್ಯೋ ದೇವ್ರೆ, ಹಾಗಾದ್ರೆ ನಮ್ಮ ಗತಿ? ಅಜ್ಜಯ್ಯ, ನನ್ನ ಜೀವ ಬೇಕಾದ್ರೂ ಬಿಟ್ಟೆನು, ಆದ್ರೆ ನಮ್ಮ ಬಳಗದವ್ರ ಮುಂದೆ ನಮ್ಮ ಪ್ರೆಸ್ಟೀಜ್ ಮಾತ್ರ ಬಿಟ್ಕೊಡಕ್ ಹೋಗಲ್ಲ. ಅಜ್ಜಯ್ಯ, ಇದಕ್ಕೇನಾದ್ರೂ ಒಂದು ದಾರಿ ನೀವು ತೋರಿಸ್ಲೇಬೇಕು. ದಾರಿ? ಮಹಾಲಕ್ಷ್ಮಿ ನಿನ್ನ ಮನೆಗೆ ಬರೋದೊಂದೇ ದಾರಿ. ಅವಳು ಕಾಲಿಟ್ಟ ತಕ್ಷಣ ನಿನಗೆ ಅಂಟಿಕೊಂಡಿರೋ ದರಿದ್ರ ಲಕ್ಷ್ಮಿ ತೊಲಗಿ ಹೋಗ್ತಾಳೆ. ಅಷ್ಟಲಕ್ಷ್ಮಿ ತುಂಬಿದ ಮನೆಗೆ ಇವನು ರಾಜನಾಗಿ ಹೋಗ್ತಾನೆ. ಸಿರಿ ಸಂಪತ್ತುಗಳು ಇವನು ಕಾಲಡಿ ಬಿದ್ದಿರುತ್ತೆ. ಹೌದಾ? ಅಯ್ಯೋ, ನನ್ನ ಚಿನ್ನದ ಮಕ್ಕಳ. ಅಜ್ಜಯ್ಯ, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಬಾಗ್ಲು ತೊಳೆದು ರಂಗೋಲಿ ಬಿಡ್ಬೇಕು. ಸುಮ್ನಿರಮ್ಮ. ಅವಳ್ಯಾಕೆ ಕಾಡಿರುವಳೋ, ಕಡಲಾಚೆ ಕಾದಿರುವಳೋ, ಉರಿ ಬೆಂಕಿ ದಹಿಸುವಂತೆ, ಬಿರುಗಾಳಿ ಮೋಹಿಸಿದಂತೆ, ಪ್ರೀತಿಯ ಪ್ರಳಯದಿ ನನ್ನ